ನನಗೆ ಒಂದೇ ಒಂದು ನಿಮಿಷ ಸಾಕು, ಒಂದೇ ಒಂದು ನಿಮಿಷ. KPSC ಇತ್ತ ಅಂತ ನೋಡ್ಕೋಬೇಕು. ವ್ಯಾಕರಣ ಮಾಡುವ ಮಾಸ್ಟ್ರಿಗೆ ನೀವು ಆಮೇಲೆ ಮಾಡುವಂತೆ ಪಾಠವನ್ನ, ಈ ಮಕ್ಕಳ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ರಿ. ಸಿದ್ದರಾಮಯ್ಯನವ್ರೆ, ಆ ಒಬ್ಬ ಸೈಕೋ ಅಲ್ಲಿ ಕೂತಿದ್ದಾನೆ ಅಂದ್ರೆ ಅವನ್ನ ಸಹಿಸ್ಕೊತೀರಿ ಅಂದ್ರೆ ನಾವೇನಂತ ನಿಮ್ಮನ್ನು ಕರಿಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನನಗೆ ಒಂದಷ್ಟು ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿ ಇತ್ತು, ಕಳಕಳಿ ಇತ್ತು. ಕನ್ನಡದ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಬೇಗ ಸ್ಪಂದಿಸ್ತಾರೆ. ಕನ್ನಡದ ಮಕ್ಕಳ, ಕನ್ನಡದ ಭಾಷೆ, ನೆಲ ಜಲ ಗಡಿ ವಿಚಾರದಲ್ಲಿ ಬೇಗ ಸ್ಪಂದಿಸ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಗ್ಗೆ ಭಾರಿ ದೊಡ್ಡ ಕಾಳಜಿ ಇದ್ದಂತವನು ನಾನು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಆ ಸಿದ್ದರಾಮಯ್ಯನವರ ಇವರು ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅವತ್ತು ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋದಾಗ ಅವರ ಪ್ರಧಾನ ಕಾರ್ಯದರ್ಶಿ ಅಲ್ಲೇ ಇದ್ರು. ಅವರು ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪುವಂತ ಮಾಹಿತಿಗಳನ್ನು ನೀಡುವಾಗ ನಾವು ಅವರಿಗೆ ಸರಿಯಾಗಿ ಅಲ್ಲಿ ಗದ್ದಲಿಸಿ ನಾವು ಅವ್ರನ್ನ ಸುಮ್ಮನೆ ಒಂದ್ ಕಡೆ ನಿಲ್ಲೋ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟೆ ನಾನು ಅವತ್ತು. ಅಂತ ಒಬ್ಬ ಅಧಿಕಾರಿಯನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಅವನು ದಾರಿ ತಪ್ಪಿದ್ದಾನೆ, ನಿಮ್ಮನ್ನು ದಾರಿ ತಪ್ಪಿಸಿದ್ದಾನೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಅವರು ಯಾವತ್ತೂ ದಾರಿ ತಪ್ಪಿರ್ತಾರೆ, ಆದ್ರೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರು ದಾರಿ ತಪ್ಪಿರ್ಲಿಲ್ಲ. ಇವರ ಈ ವಿಚಾರದಲ್ಲಿ ದಾರಿ ತಪ್ಪಿರೆ ನಿಮ್ಮ ರಾಜಕಾರಣದ ಇತಿಹಾಸ ಭಾರಿ ಕೆಟ್ಟ ಇತಿಹಾಸದ ಮುನ್ನುಡಿಯನ್ನ ಈ ವಿದ್ಯಾರ್ಥಿಗಳು ಬರೀತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಸಿದ್ದರಾಮಯ್ಯನವರೇ. ಇವತ್ತಾದ್ರೂ ಮಾತಾಡಿ, ಸದನದಲ್ಲಿ ಇವತ್ತಾದ್ರೂ ಮಾತಾಡಿ. ಇಲ್ಲಿ ಇರುವಂತ ಈ ಮಕ್ಕಳ ಭವಿಷ್ಯವನ್ನ, ಬದುಕನ್ನ ನೀವು ಕಟ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದ ಮೇಲೆ ಹಾಳು ಮಾಡಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಅನ್ನೋದು ನನ್ನ ಪ್ರಶ್ನೆ. ಭಾರಿ ಕಷ್ಟ ಬಿದ್ದು ಹಗಲು ರಾತ್ರಿ ಓದಿ ಪರೀಕ್ಷೆ ಬರೆದು ನನ್ನ ಕುಟುಂಬಕ್ಕೆ ನಾನು ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದಂತ ಮಕ್ಕಳ ಭವಿಷ್ಯಕ್ಕೆ, ಬದುಕಿಗೆ ಬೆಂಕಿ ಹಚ್ಚಿದ್ದಂತ ನಿಮ್ಮ KPSC ಇನ್ನೂ ಉಳಿದಿದೆಯಲ್ಲ ನಮ್ಮ ಕಣ್ತಪ್ಪಿಸಿ ಅನ್ನೋದು ನಿಮಗೆ ಅರ್ಥ ಆಗ್ಲಿ. ನನಗೆ ಒಂದೇ ಒಂದು ನಿಮಿಷ ಸಾಕು, ಒಂದೇ ಒಂದು ನಿಮಿಷ. KPSC ಇತ್ತ ಅಂತ ನೋಡ್ಕೋಬೇಕು, ಹುಡುಕ್ಬೇಕು. ಎಲ್ಲಿತ್ತು KPSC ಕಚೇರಿ ಅಂತೇಳಿ ಹುಡುಕ್ಬೇಕು. ಅದು ಒಂದು ನಿಮಿಷ. ಕುಂಬಾರನಿಗೆ ಒಂದು ದಿವಸ ಆದ್ರೆ ದೊಣ್ಣೆಗೆ ಒಂದೇ ನಿಮಿಷ ಅಂತೆ. ಹಾಗೆ ನಾವು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾದಂತ ಈ ಚಳುವಳಿಯನ್ನ ರೂಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರಿ ಶಿಸ್ತಿನಿಂದ ಈ ಪ್ರತಿಭಟನೆಯನ್ನ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಈ ಪ್ರತಿಭಟನೆ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ನಾವೇನು ಮಾಡಕ್ಕಾಗೋದಿಲ್ಲ. ಪ್ರತಿಭಟನೆಯ ಸ್ವರೂಪವನ್ನ ಬದಲಾಯಿಸ್ಕೋಬೇಕಾಗತ್ತೆ. ಹಾಗಾಗಿ ಕರವೆಯವರಿಗೆ ಅದೇನು ಹೊಸದೇನಲ್ಲ. 26 ವರ್ಷ ಭಾರಿ ಜನರನ್ನ, ಸರ್ಕಾರಗಳನ್ನ, ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ, ದುಷ್ಟ ಅಧಿಕಾರಿಗಳನ್ನ ಎಲ್ಲರೂ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಎಲ್ಲ ಜೈಲುಗಳು ನೋಡ್ಕೊಂಡು ಬಂದಿದ್ದೀವಿ ನಾವು. ನಮಗೇನು ಯಾವ ಭಯ ಇಲ್ಲ. ಏನು ಮೊನ್ನೆ ಡಿಸೆಂಬರ್ 27ರಲ್ಲಿ ನಮ್ಮ ಮೇಲೆ 16 ಕೇಸ್ ಹಾಕಿ 16 ದಿವಸ ಜೈಲಲ್ಲಿ ಇಟ್ಟಿದ್ರಿ. ಹಂಗಂತ ಏನಾದ್ರು ನಾವೆಲ್ಲ ಏನು ಮನೆ ಸೇರ್ಕೊಂಡಿದೀವ? ಮಾರನೇ ದಿವಸನೇ ಬೀದಿ ಬಂದು ನಿಮ್ ಜೈಲಿಗೆ ಎದರ್ಲಿಲ್ಲ,
ನಿಮ್ ಲಾಟಿಗೆ ಎದುರಲಿಲ್ಲ, ಯಾವುದಕ್ಕೂ ಎದುರಿಲ್ಲ ನಾವು. ಹಾಗಾಗಿ ಇನ್ಯಾತಕ್ಕೆ ಎದುರಬೇಕು? ಹಾಗಾಗಿ ನಮ್ಮನ್ನು ಎದುರಿಸೋ ಪ್ರಯತ್ನ ಮಾಡಬೇಡಿ. ಎದುರೋ ಮಕ್ಕಳಲ್ಲ ನಾವು. ಇಡೀ ಉತ್ತರ ಭಾರತವನ್ನು ಗೆದ್ದಂತ ಪುಲಿಕೇಶಿಯ ಇತಿಹಾಸ ನಮ್ದು. ಮಯೂರ ವರ್ಮನ ಆಳಿದಂತ ಇತಿಹಾಸ ನಮ್ದು. ಕುಮಾರ ರಾಮನ ಇತಿಹಾಸ ನಮ್ದು. ನೃಪತುಂಗನ ಇತಿಹಾಸ ನಮ್ದು. ಇನ್ನೂ ಏನಾದ್ರೂ ಇತಿಹಾಸ ಬೇಕು ಅಂದ್ರೆ ಹೇಳಿ, ನಾನು ಹೇಳ್ತೀನಿ ಕೇಳಿ. ಅದು ಬಿಟ್ಟು ವ್ಯಾಕರಣ ಮಾಡುವ ಮಾಸ್ಟ್ರೇ ನೀವು ಆಮೇಲೆ ಮಾಡುವಂತೆ ಪಾಠವನ್ನ, ಈ ಮಕ್ಕಳ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ರಿ. ಸಿದ್ದರಾಮಯ್ಯನವ್ರೆ, ಪ್ರಾಮಾಣಿಕವಾಗಿ ಮಾಡ್ಬೇಕಾಗತ್ತೆ.